ವಿನೋದ್ ಅವರಿಗೆ ಚಿತ್ರಕಲೆ ಅಂದ್ರೆ ತುಂಬಾನೇ ಪ್ರೀತಿ. ಅವರಿಗೆ ವಯಸ್ಸು ಬಹುಶಃ ಒಂದು 50 ವರ್ಷ ಇರಬಹುದು. ಒಬ್ಬರೇ ಇರ್ತಾರೆ. ಮನೆ ಗೋಡೆ ಮೇಲೆ ಹಳೆ ಚಿತ್ರಗಳನ್ನ ಬಿಡಿಸಿರೋದನ್ನ ತಗೊಂಡು ತಗಲ ಹಾಕೋದೆ ಅವರ ಅಭ್ಯಾಸ. ಅವರ ಮಿತ್ರನ ಒಂದು ಅಂಗಡಿ ಇದೆ, ಅಲ್ಲಿಂದ ಇದನ್ನೆಲ್ಲ ಖರೀದಿ ಮಾಡ್ತಾರೆ. ಪ್ರತಿ ಶನಿವಾರ ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಮಿತ್ರನ ಅಂಗಡಿಗೆ ಹೋಗಿ ಯಾವ್ದಾದ್ರೂ ಹೊಸ ವಸ್ತು ಬಂದಿದ್ಯಾ ಅಂತ ತಿಳ್ಕೊಂಡು ಹೋಗ್ತಾ ಇದ್ರು. ಇವತ್ತು ಶನಿವಾರ ಆಫೀಸಿಂದ ಹೊರಡಬೇಕಾದ್ರೆ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡಿತ್ತು. ಅಯ್ಯೋ, ಆಕಾಶ ಅಂತೂ ಕಪ್ಪು ಮೋಡದಿಂದ ಮುಚ್ಕೊಂಡ್ಬಿಟ್ಟಿದೆ. ಯಾವ ಟೈಮಲ್ಲಿ ಬೇಕಾದ್ರೂ ಮಳೆ ಬರಬಹುದು. ಏನ್ ಮಾಡ್ಲಿ, ಹೋಗ್ಲಾ ಬೇಡವಾ? ಹೋಗ್ತೀನಿ, ಹೋಗಿ ನೋಡ್ತೀನಿ ಹೊಸ ಚಿತ್ರ ಬಂದಿದ್ಯಾ ಅಥವಾ ಇಲ್ವಾ ಅಂತ. ಟ್ಯಾಕ್ಸಿ ಟ್ಯಾಕ್ಸಿ. ಅವರು ಗಾಡಿಯಿಂದ ಇಳಿದಾಗ ಮಳೆ ಶುರುವಾಗಿ ಹೋಗಿತ್ತು. ಗುಡುಗಿನ ಜೊತೆಯಲ್ಲಿ ಮಿಂಚು ಕೂಡ ಹೊಳಿತಾ ಇತ್ತು. ವಿನೋದ್ ಅವರು ಓಡ್ ಹೋಗಿ ಒಂದು ಅಂಗಡಿ ಒಳಗಡೆ ನುಗ್ಗಿಬಿಟ್ರು. ಅಂಗಡಿಯ ಮಾಲೀಕ ಪಂಕಿನ್ ಬಾಬು ಅವರು ನೋಡಿ ಹೇಳಿದ್ರು, ಇವತ್ತಿನ ಗುಡುಗು ಸಿಡ್ಲು ನೋಡಿ ಬಹುಶಃ ನೀವು ಬರಲ್ಲ ಅಂತ ಅನ್ಕೊಂಡೆ. ನನಗೆ ಯಾವುದೋ ಒಂಥರ ನಶೆ ಸೇರ್ಕೊಂಡ್ಬಿಟ್ಟಿದ್ಯಪ್ಪ. ಶನಿವಾರ ಆಗ್ತಿದ್ದ ಹಾಗೆ ನಿಮ್ಮ ಅಂಗಡಿ ಕಡೆಗೆ ನನ್ನ ಮನಸ್ಸನ್ನ ಎಳ್ಕೊಂಡು ಬಂದ್ಬಿಡುತ್ತೆ. ಸರಿ, ಈಗ ಹೇಳಿ, ನಿಮ್ಮ ಅಂಗಡಿಗೆ ಯಾವ್ದಾದ್ರು ಹೊಸ ಚಿತ್ರ ಬಂದಿದ್ಯಾ? ಹೇಳಿ, ಯಾವ್ದಾದ್ರು ಒಂದು ಒಳ್ಳೆ ಚಿತ್ರ ಬಂದಿದ್ರೆ ಹೇಳಿ, ನನಗೆ ಅದು ಬೇಕಾಗಿದೆ. ನನಗೆ ಹೇಳಿ. ಹಾ, ಸ್ವಲ್ಪ ಬಂದಿದೆ, ಅಲ್ಲಿಟ್ಟಿದ್ದೀನಿ. ಅಯ್ಯೋ, ಮತ್ತೆ ಮಳೆ ಶುರು ಆಯ್ತು. ಓ ವಿನೋದ್ ಬಾಬು, ನೀವು ಹೇಗೆ ಹೋಗ್ತೀರಾ? ನೀವು ಚಿಂತೆ ಮಾಡಬೇಡಿ. ಎಲ್ಲಿ ನೋಡಿ, ನನಗೆ ಈ ಚಿತ್ರ ಬೇಕು. ಯಾವುದು? ಇಷ್ಟು ಸುಂದರವಾದ ಚಿತ್ರಣ ನೀವು ಬಿಸಾಡಿದ್ದೀರಲ್ಲ. ಇಲ್ಲ 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 ಇಲ್ಲ, ನಾನು ಇದನ್ನೇ ತಗೋತೀನಿ. ಇದನ್ನ ಪ್ಯಾಕ್ ಮಾಡಬೇಡಿ. ಇಲ್ಲ, ಅದೇನಂದ್ರೆ ಇದನ್ನ ನಿಮ್ಗೆ ಕೊಡೋಕ್ಕಾಗಲ್ಲ ವಿನೋದ್ ಬಾಬು, ಸ್ವಲ್ಪ ತೊಂದರೆ ಇದೆ. ಓ ಹಾಗಾ? ಹಾ ವಿನೋದ್ ಬಾಬು, ಇದನ್ನ ಯಾರೋ ತಗೊಂಡಿದ್ರು. ಅವರು ಯಾಕೋ ಗೊತ್ತಿಲ್ಲ, ಇದನ್ನ ತಗೊಂಡು ಬಂದು ವಾಪಸ್ ಮಾಡಿಬಿಟ್ರು. ಮತ್ತೆ ಮತ್ತೆ ಯಾಕೋ ಆ ಸಮಯದಲ್ಲಿ ಅವ್ರ ಮುಖದಲ್ಲಿ ತುಂಬಾ ಭಯ ಇತ್ತು. ಆದ್ರೆ ಒಂದು ವಿಷಯ ಹೇಳಿ, ಈ ಚಿತ್ರದಲ್ಲಿ ಹೆದರ್ಕೊಳ್ಳುವಂಥದ್ದು ಏನಿದೆ? ಒಂದು ಸಮುದ್ರ ಇದೆ, ದೋಣಿ ಇದೆ, ದೋಣಿ ನಡೆಸೋನಿದ್ದಾನೆ. ನನಗಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಇದನ್ನ 2-3 ದಿನದಲ್ಲಿ ವಾಪಸ್ ಮಾಡ್ಬಿಡ್ತೀರಾ? ಮತ್ತೆ ನಿಮ್ಮ ಮುಖದಲ್ಲೂ ಕೂಡ ಭಯ ಇದೆ. ನೀವು ಖಂಡಿತ ನಿಶ್ಚಿಂತರಾಗಿರಿ. ನಾನಿದನ್ನ ವಾಪಸ್ ಕೊಡೋಂತ ಯಾವ ಯೋಚನೆ ಕೂಡ ಮಾಡೋದಿಲ್ಲ. ಸರಿ, ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿಬಿಡಿ. ಇದನ್ನ ಎಷ್ಟು ಬೆಲೆ ಹೇಳಿ ಅದನ್ನ ನಾನು ಕೊಡ್ತೀನಿ. ಟ್ಯಾಕ್ಸಿ. ಆ ಚಿತ್ರವನ್ನ ತಗೊಂಡು ವಿನೋದ್ ಅವರು ಒಂದು ಟ್ಯಾಕ್ಸಿಯಿಂದ ಮನೆ ಕಡೆಗೆ ಹೊರಟ್ರು. ಅವ್ರಿಗೆ ಮನಸ್ಸಿನಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು. ಅವ್ರಿಗೆ ಆ ಚಿತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಕ್ಕಿತ್ತು. ಆ ಅಂಗಡಿಯವರು ಹೇಳಿದ ಮಾತು ವಿನೋದ್ ಅವ್ರಿಗೆ ತಮಾಷೆ ತರ ಅನ್ನಿಸ್ತಾ ಇತ್ತು. ಕಾರಲ್ಲಿ ಕೂತ್ಕೊಂಡೇನೆ ಅವ್ರ ಸ್ನೇಹಿತ ಹೇಳೋದನ್ನ ನೆನೆಸ್ಕೋತಾ ಇದ್ರು. ಆ ಅಂಗಡಿ ಸ್ನೇಹಿತ ಹೇಳೋದ್ರ ಪ್ರಕಾರ ಈ ಚಿತ್ರವನ್ನ ಇವತ್ತೇ ವಾಪಸ್ ಕೊಡ್ಬೇಕಾಗತ್ತೆ. ಅದರಿಂದ ಹೆಚ್ಚಿನ ಮೌಲ್ಯ ತಗೊಂಡು ಏನ್ ಮಾಡ್ತಾರೆ? ಅದಕ್ಕೆ ಕಡಿಮೆ ದುಡ್ಡು ಕೊಟ್ಟು ತಮಗೆ ಇಷ್ಟ ಆಗಿರುವಂತಹ ಚಿತ್ರವನ್ನ ತಗೊಂಡು ವಿನೋದ್ ಅವರು ಖುಷಿಯಾಗಿದ್ದಾರೆ. ಅವರ ಮುಖದಲ್ಲಿ ಈಗ ತುಂಬಾನೇ ಖುಷಿ ಇದೆ. ವಿನೋದ್ ಅವರು ಟ್ಯಾಕ್ಸಿಯಿಂದ ಇಳಿದು ನೇರವಾಗಿ ಮನೆಗೆ ಹೋದ್ರು. ಮಳೆ ಬರ್ತಾ ಇತ್ತು, ಮಿಂಚು ಕೂಡ ಹೊಳಿತಾ ಇತ್ತು. ಮಳೆ ಜೋರಾಗಿ ಬರ್ತಾ ಇತ್ತು. ಅಲ್ಲಿ ವಿನೋದ್ ಅವರು ತಮ್ಮ ಕಣ್ಣಿಗೆ ಕಾಣೋ ಹಾಗೆ ಆ ಚಿತ್ರವನ್ನ ತನ್ನ ರೂಮ್ನಲ್ಲೇ ಇಟ್ರು. ಆಮೇಲೆ ಹಾಸಿಗೆ ಮೇಲೆ ಮಲ್ಕೊಂಡು ತುಂಬಾ ಗಾಢವಾಗಿ ಆ ಚಿತ್ರವನ್ನ ನೋಡ್ತಾ ಇದ್ರು. ಆ ಚಿತ್ರವನ್ನು ನೋಡ್ತಾ ನೋಡ್ತಾ ಆ ಚಿತ್ರ ಅವ್ರಿಗೆ ಇನ್ನೂ ಇಷ್ಟ ಆಗ್ತಾ ಇತ್ತು. ಆಹಾ, ಅದ್ಭುತವಾದ ಚಿತ್ರ, ಅದ್ಭುತವಾಗಿದೆ ಚಿತ್ರ. ಇದನ್ನ ಚಿತ್ರಿಸಿರುವಂತ ಚಿತ್ರಕಾರನಿಗೆ ನಾನು ನಮನ ಮಾಡ್ತೀನಿ. ಆಹಾ, ಎಷ್ಟು ಜೀವಂತವಾಗಿದೆ, ಎಷ್ಟು ಎಷ್ಟು ಜೀವಂತವಾಗಿರೋ ಚಿತ್ರ ಇದು. ಹೇಗನ್ನಿಸ್ತಾ ಇದೆ ಅಂದ್ರೆ ಒಂದು ಅಲೆ ದೂರದಿಂದ ಬರ್ತಾ ಇರೋ ತರ ಕಾಣಿಸ್ತಾ ಇದೆ. ನನಗಂತೂ ಆ ಅಲೆಯ ಶಬ್ದ ಕೂಡ ಕೇಳಿಸ್ತಾ ಇದೆ. ಆಹಾ, ವಾ.
ಸಮುದ್ರದ ದಡದಲ್ಲಿ ವಿನೋದ್ ಅವರು ಆ ಚಿತ್ರದಲ್ಲಿದ್ದ ದೋಣಿಯ ಮೇಲೆ ಹತ್ತಿದ್ರು. ಆ ದೋಣಿಯ ನಾವಿಕನ ಕೈ ಹಿಡ್ಕೊಂಡು ಅದರ ಮೇಲೆ ಹತ್ತಿ ಸವಾರಿನ ಶುರು ಮಾಡಿದ್ರು. ಸಮುದ್ರದ ಮೇಲೆ ತೂಗಾಡ್ತಾ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ವಿನೋದ್ ಅವರಿಗೆ ಒಂದು ಅಲೆ ಎಬ್ಬಿಸ್ಬಿಡ್ತು. ಆಶ್ಚರ್ಯ, ತುಂಬಾನೇ ಆಶ್ಚರ್ಯ. ಅಯ್ಯೋ, ಕನಸಿನಲ್ಲಿ ಬಂದಂತಹ ಆ ಸಮುದ್ರದ ಅಲೆಯ ನೀರು ನಿಜವಾಗ್ಲೂ ಹೇಗೆ ಬರೋದಕ್ಕೆ ಸಾಧ್ಯ? ಅರ್ಥನೇ ಆಗ್ತಾ ಇಲ್ಲ. ಓ ಇದ ವಿಷಯ. ಮಳೆ ನೀರು ನನಗೆ ಬಿದ್ದಿದೆ ಅನ್ಸುತ್ತೆ. ಎಷ್ಟು ಭಯಾನಕವಾದ ಸುಂದರ ಕನಸನ್ನ ಕಂಡೆ ನಾನು. ಆಹಾ, ಅವತ್ತಿನ ದಿನ ಅವ್ರಿಗೇನೂ ಅರ್ಥ ಆಗ್ಲಿಲ್ಲ. ಬೆಳಗ್ಗೆ ಆಫೀಸ್ಗೆ ಹೋಗೋ ಸಮಯದಲ್ಲಿ ಅವರು ಆಫೀಸ್ಗೆ ಹೋಗಿ ತನ್ನ ಕೆಲಸದ ಬ್ಯುಸಿಯಲ್ಲಿ ಆ ಚಿತ್ರದ ಬಗ್ಗೆ ಯೋಚನೆನೇ ಬರಲಿಲ್ಲ. ಸಂಜೆ ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ತನ್ನ ರೂಮ್ ಒಳಗಡೆ ಹೋದಾಗ ಆ ಚಿತ್ರವನ್ನ ನೋಡ್ತಿದ್ದ ಹಾಗೆ ಅವ್ರಿಗೆ ಶಾಕ್ ಆಯ್ತು. ಇದೇನಿದು? ಈ ಚಿತ್ರ ಒಂದ್ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆಯಲ್ಲ, ಇದು ಹೇಗ್ ಸಾಧ್ಯ? ಇಲ್ಲ ಅದು ಅಷ್ಟೇ ಇದೆ. ಇಲ್ಲ ಅದು ಒಂದ್ ಸ್ವಲ್ಪ ದೊಡ್ಡದಾಗಿದೆ ಅನಿಸ್ತಾ ಇದೆ. ಇಲ್ಲ, ಇದು ನನಗೆ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ಅಥವಾ ನನಗೆ ಏನಾದ್ರೂ ಭ್ರಮೆ ಆಗಿದೆಯಾ? ಅಯ್ಯೋ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅವತ್ತು ಆಫೀಸಲ್ಲಿ ವಿನೋದ್ ಅವರು ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ. ಅವರ ದೃಷ್ಟಿನೇ ಒಂದ್ ಕಡೆ ಇತ್ತು, ಅವ್ರ ಯೋಚನೆನೇ ಇನ್ನೊಂದ್ ಕಡೆ ಇತ್ತು. ಅವರ ಅಂತರ್ಮನದಲ್ಲಿ ಯುದ್ಧ ನಡೀತಾ ಇತ್ತು. ಅವರ ಈ ಪರಿಸ್ಥಿತಿ ನೋಡಿ ಅವರ ಒಬ್ಬ ಮಿತ್ರ ಕೇಳಿದ್ರು, ಏನಾಯ್ತು ವಿನೋದ್? ಏನೋ ಆಲೋಚನೆಯಲ್ಲಿ ಇದೆಯಲ್ಲ? ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಅದು ಒಂದ್ ಸ್ವಲ್ಪ ಆರೋಗ್ಯ ಕೆಟ್ಟಿದೆ. ಅವತ್ ರಾತ್ರಿ ಮನೆಗೆ ಹೋಗಿ ನೇರವಾಗಿ ತನ್ನ ರೂಮ್ ಒಳಗಡೆ ಹೋದ್ರು. ಅವರು ರೂಮಿನ ಲೈಟ್ ಹಾಕ್ತಿದ್ದ ಹಾಗೆ ಹೆದರ್ಕೊಂಡ್ಬಿಟ್ರು. ಆ ಚಿತ್ರ ತುಂಬಾ ದೊಡ್ಡದಾಗಿರೋದನ್ನ ಅವರು ನೋಡಿದ್ರು. ಅವರ ರೂಮಿನ ಇಡೀ ಗೋಡೆಯನ್ನ ಆ ಚಿತ್ರವೇ ಆವರಿಸ್ಕೊಂಡ್ಬಿಟ್ಟಿತ್ತು. ಆ ದೋಣಿಯ ನಾವಿಕ ಅವರನ್ನೇ ನೋಡ್ತಾ ಇದ್ದ. ಅದು ಕೂಡ ಮೂಳೆಯ ಅಸ್ಥಿಪಂಜರದ ಹಾಗೆ. ಆ ಅಸ್ಥಿಪಂಜರ ದೋಣಿಯಿಂದ ಇಳಿದು ನೇರವಾಗಿ ಬಂದ್ಬಿಟ್ಟ. ತನ್ನ ಕೈಯನ್ನ ಚಾಚಿದ. ವಿನೋದ್ ಅವರು ಸಮ್ಮೋಹಿತರಾಗಿ ಅವರ ಕೈಗೆ ತನ್ನ ಕೈಯನ್ನ ಕೊಟ್ರು. ಅದಾದ ಮೇಲೆ ಅವರು ಚಿತ್ರದ ಒಳಗಡೆ ಹೋಗ್ಬಿಟ್ರು. ಆ ಚಿತ್ರ ಮತ್ತೆ ಮೊದಲಿನ ರೀತಿ ಆಯಿತು. ಆದರೆ ದೃಷ್ಟಿ ಇಟ್ಟು ನೋಡಿದಾಗ ಆ ದೋಣಿಯಲ್ಲಿ ನಾವಿಕನ ಜೊತೆಲಿ ಇನ್ನೊಬ್ಬ ವ್ಯಕ್ತಿನೂ ಇದ್ದ. ಅದ್ಯಾರು ಅಂದ್ರೆ ವಿನೋದ್ ಅವರು. ಬೆಳಗಾಯಿತು. ನಿಧಾನವಾಗಿ ಬೆಳಕು ಮೂಡ್ತು. ವಿನೋದ್ ಅವರ ಮನೆ ಆಚೆಗಡೆ ತುಂಬಾ ಜನ ನಿಂತ್ಕೊಂಡಿದ್ರು. ಅಲ್ಲಿ ಆ ಅಂಗಡಿಯ ಮಾಲೀಕ ಕೂಡ ನಿಂತ್ಕೊಂಡಿದ್ದ. ಅವ್ರಿಗ್ಯಾರಿಗೂ ಕೂಡ ವಿನೋದ್ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಪೊಲೀಸ್ ಬಂದ್ರು, ಬಾಗ್ಲನ್ನ ಮುರಿದ್ರು. ಮನೆ ಒಳಗಡೆ ಬಂದು ನೋಡಿದಾಗ ಮನೆ ಎಲ್ಲ ವ್ಯವಸ್ಥಿತವಾಗಿ ಹಾಗೇ ಇದೆ. ವಿಚಿತ್ರ ಅನ್ನಿಸ್ತು. ಆದ್ರೆ ವಿನೋದ್ ಅವರು ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ಅವರೆಲ್ಲರಿಂದ ದೂರ ಆಗಿ ಬಂಕಿನ್ ಅವರು ಆ ಚಿತ್ರವನ್ನ ತಗೊಂಡು ತನ್ನ ಬ್ಯಾಗಲ್ಲಿ ಹಾಕೊಂಡ್ರು. ಆ ಚಿತ್ರವನ್ನ ಬ್ಯಾಗಲ್ಲಿ ಇಟ್ಕೊಂಡು ಒಂದು ನದಿ ಹತ್ರ ಹೋದ್ರು. ಅದಾದ್ಮೇಲೆ ಆ ಚಿತ್ರವನ್ನ ತಗೊಂಡು ನದಿಯೊಳಗಡೆ ಎಸ್ದ್ಬಿಟ್ರು. ಆ ಚಿತ್ರ ಮುಳುಗೋದಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಅಂಗಡಿ ಓನರ್ ತನ್ನ ಕನ್ನಡಕವನ್ನ ತೆಗೆದು ಕಣ್ಣಲ್ಲಿ ಬರೋ ನೀರನ್ನ ಒರೆಸ್ಕೋತಾನೆ. ಎಂತಹ ಕೆಟ್ಟ ಚಿತ್ರ! ನಿನಗೆ ಅಂತ್ಯ ಹೇಳ್ತಿದ್ದೀನಿ. ನದಿಯ ಆ ದಡದಲ್ಲಿ ಇನ್ನೊಬ್ಬ ವ್ಯಕ್ತಿ ಸ್ನಾನ ಮಾಡ್ತಾ ಇದ್ರು. ಅವರು ಮುಳುಗಿ ಹೇಳ್ತಿದ್ದ ಹಾಗೇನೆ ಆ ಚಿತ್ರ ತನ್ನ ಕೈಗೆ ಬಂದು ಸೇರ್ತು. ಆ ವ್ಯಕ್ತಿ ಆ ಚಿತ್ರವನ್ನ ನೋಡಿ ಮೋಹಿತರಾದ್ರು.